ಶ್ರೀ ಗುರುಭ್ಯೋ ನಮಃ. ವಾಸ್ತುದೇವತಾಯ ನಮಃ. ಶ್ರೀಮಾತ್ರೇ ನಮಃ. ಅಗಸ್ತ್ಯ ವಾಸ್ತು ಪ್ರೇಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಮನೆಯ ಯಾವ ಭಾಗದಲ್ಲಿ ಮೆಟ್ಟಲನ್ನು ಕಟ್ಕೊಂಡ್ರೆ ಯಾವ ರೀತಿ ಕಟ್ಕೊಂಡ್ರೆ ಕೆಟ್ಟದ್ದಾಗುತ್ತೆ, ಯಾವ ರೀತಿ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅನ್ನೋವಂಥ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ ಪೂರ್ವಕ್ಕೆ ರವಿ, ಈಶಾನ್ಯ, ಆಗ್ನೇಯ, ಆಗ್ನೇಯಕ್ಕೆ ಶುಕ್ರ, ಈಶಾನ್ಯಕ್ಕೆ ಗುರು, ಕೇತು, ಉತ್ತರಕ್ಕೆ ಬುಧ, ವಾಯುವ್ಯಕ್ಕೆ ಚಂದ್ರ, ಪಶ್ಚಿಮಕ್ಕೆ ಶನಿ, ನೈಋತ್ಯಕ್ಕೆ ರಾಹು, ದಕ್ಷಿಣ ದಿಕ್ಕಿಗೆ ಕುಜ. 8 ದಿಕ್ಪಾಲಕರಿದ್ದಾರೆ, 9 ಗ್ರಹಗಳಿದ್ದಾರೆ. 8 ದಿಕ್ಪಾಲಕರನ್ನು 9 ಗ್ರಹಗಳು ಕಂಟ್ರೋಲ್ ಮಾಡ್ತವೆ. 9 ಗ್ರಹಗಳ ಒಂದು ಕಾರಕತ್ವಗಳೇನಿದ್ದಾವೆ ಆ ಭಾಗದಲ್ಲಿ ಕೊಡುತ್ತೆ. ಈಗ ಶುಕ್ರನ ಕಾರಕತ್ವ ಏನು ಅಂತಂದರೆ ಲಕ್ಸುರಿಯಸ್ನೆಸ್, ವಾಹನ, ಹೆಂಡತಿ, ಸೌಂದರ್ಯ, ಒಳ್ಳೆ ಬಟ್ಟೆಗಳು, ಲಕ್ಸುರಿಯಾಗಿರುವಂಥ ವಸ್ತುಗಳು, ಸೆಂಟು, ಅಲಂಕಾರಿಕ ವಸ್ತುಗಳು, ಲಕ್ಸುರಿಯಸ್ನೆಸ್ಸು, ಇದೆಲ್ಲ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು. ಅದೇ ರೀತಿ ಗುರು, ಕೇತು. ಗುರು ಅಂತಂದರೆ ಜ್ಞಾನ, ಗುರು ಅಂತಂದರೆ ತಿಳುವಳಿಕೆ, ಗುರು ಅಂತಂದರೆ ಮಕ್ಕಳು, ಗುರು ಅಂತಂದರೆ ಧಾರ್ಮಿಕತೆ, ಗುರು ಅಂತಂದರೆ ಧರ್ಮ, ಗುರು ಅಂತಂದರೆ ಒಳ್ಳೆಯದು, ಗುರು ಅಂದರೆ ಹಣ, ಗುರು ಅಂದರೆ ತಿಳುವಳಿಕೆ. ಆ ರೀತಿ ಬುಧ ಅಂತಂದರೆ ಬುದ್ಧಿ, ಬುಧ ಅಂತಂದರೆ ವ್ಯಾಪಾರ, ಬುಧ ಅಂತಂದರೆ ಬಂಧುಗಳು. ಅದೇ ರೀತಿ ಚಂದ್ರ ಅಂತಂದರೆ ತಾಯಿ, ಚಂದ್ರ ಅಂದರೆ ನೀರು, ಚಂದ್ರ ಅಂದರೆ ಆಹಾರ, ಚಂದ್ರ ಅಂದರೆ ಅಕ್ಕಿ, ಚಂದ್ರ ಅಂದರೆ ಊಟ, ಚಂದ್ರ ಅಂದರೆ ಸೌಂದರ್ಯ, ಚಂದ್ರ ಅಂದರೆ ಕಲೆ, ಚಂದ್ರ ಅಂತಂದರೆ ಮನಸ್ಸು, ಚಂದ್ರ ಅಂತಂದರೆ ಮನೆ, ಚಂದ್ರ ಅಂತಂದರೆ ಸುಖ, ಚಂದ್ರ ಅಂದರೆ ವಿದ್ಯೆ, ಚಂದ್ರ ಅಂತಂದರೆ ಹೀಗೆ ಅನೇಕ ಕಾರಕತ್ವಗಳು ಗ್ರಹಗಳಿಗಿರುತ್ತೆ. ಶನಿ ಕೆಲಸ, ರಾಹು ತಂದೆಯ ತಂದೆ, ತಾಯಿಯ ತಂದೆ, ಅಜ್ಜ, ದೊಡ್ಡವರು. ಈ ರೀತಿ ಪ್ರತಿಯೊಂದು ಗ್ರಹಕ್ಕೂ ಕುಜ ಅಂದರೆ ಎನರ್ಜಿ, ಕುಜ ಅಂದರೆ ಶಕ್ತಿ, ಕುಜ ಅಂತಂದರೆ ಪೊಲೀಸು, ಕುಜ ಅಂತಂದರೆ ಕಳ್ಳ, ಕುಜ ಅಂತಂದರೆ ರಕ್ತ, ಕುಜ ಅಂತಂದರೆ ಶೌರ್ಯ. ಈ ರೀತಿ ಒಂದೊಂದು ಗ್ರಹಕ್ಕೂ ರವಿ ಅಂತಂದರೆ ರಾಜ, ರವಿ ಅಂತಂದರೆ ಸ್ನೇಹಿತ, ರವಿ ಅಂತಂದರೆ ತಂದೆ, ರವಿ ಅಂತಂದರೆ ಮಕ್ಕಳು, ಹೀಗೆ ರವಿ ಅಂತಂದರೆ ಅಧಿಕಾರ, ಶುಕ್ರ ಅಂತಂದರೆ ವೀರ್ಯ, ಶುಕ್ರ ಅಂತಂದರೆ ಇದೆಲ್ಲ ಹೇಳಿದ್ದೀನಿ ನಾನು. ಒಂದೊಂದು ಗ್ರಹಕ್ಕೂ ಒಂದೊಂದು ಕಾರಕತ್ವಗಳಿರುತ್ತೆ. ಈ ಕಾರಕತ್ವಗಳು ಕೆಡೋದು ಯಾವಾಗ ಅಂತಂದರೆ ಆ ಒಂದು ಭಾಗಗಳು, ಈ ಕಾರ್ನರ್ಗಳು ಯಾವುದೇ ಕಾರಣಕ್ಕೂ ಕೆಡಲೇಬಾರ್ದು. ಕಾರ್ನರ್ಗಳಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಲಿಡೋದಾದರೆ ಯಾವ ಥರ ಇಡಬೇಕು, ಮೆಟ್ಲಿಡೋದಾದರೆ ಯಾವ ಅನುಕ್ರಮ ಅನುಸರಿಸಬೇಕು ಅನ್ನೋವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಪೂರ್ತಿ ನೋಡಬೇಕು. ಅರ್ಧಂಬರ್ಧ ನೋಡಿದ್ರೆ ಏನು ಉಪಯೋಗ ಇಲ್ಲ, ಅರ್ಧಂಬರ್ಧ ಗೊತ್ತಾಗುತ್ತೆ ಅಷ್ಟೇ. ಆಗ್ನೇಯ ಮೂಲೆಯಲ್ಲಿ ಸಾಮಾನ್ಯವಾಗಿ ಮೆಟ್ಲಿಡ್ತಾರೆ. ಅಲ್ಲಿ ಮೆಟ್ಲಿಟ್ಟರೆ ಏನು ಮಾಡ್ತಾರೆ ತಪ್ಪುಗಳು ಅಂತಂದರೆ, ಈ ಒಂದು ಗೋಡೆ, ಇದು ಏನೊಂದು ಆಯ ಅಂತಿದೆ, ಈ ಆಯ ಯಾವುದೇ ಕಾರಣಕ್ಕೂ ಎಕ್ಸ್ಟೆನ್ಷನ್ ಆಗಂಗಿಲ್ಲ, ಯಾವುದೇ ಕಾರಣಕ್ಕೂ ಕಟ್ ಆಗಂಗಿಲ್ಲ.
ಕಟ್ಟಾಯಿತು ಅಂತಂದರೆ ಆ ಸಮಸ್ಯೆಗಳು ಉಂಟಾಗುತ್ತೆ. ಎಕ್ಸ್ಟೆನ್ಷನ್ ಆಯಿತು ಅಂತಂದರೆ ಆ ಗ್ರಹಗಳು ಕೆಡ್ತವೆ. ಆ ಗ್ರಹಗಳು ಕೆಡ್ತು ಅಂತಂದರೆ ಆ ಕಾರಕತ್ವಗಳ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ತುಂಬ ಎಚ್ಚರಿಕೆಯಿಂದ ಈ ವಿಡಿಯೋನ ಕೇಳಬೇಕು ನೀವು. ಈ ವಿಡಿಯೋ ನಿಮ್ಗೆ ತುಂಬ ಸಹಕಾರಿಯಾಗುತ್ತೆ. ಈ ಒಂದು ಗೋಡೆನ ಎಕ್ಸ್ಟೆನ್ಷನ್ ಮಾಡಿದ್ರೆ ಕೆಳಗಡೆ ಮೆಟ್ಲು ಕಟ್ಟಿದ್ರೆ ಅಲ್ಲಿ ಕೆಳಗಡೆ ಒಂದು ಖಾಲಿ ಜಾಗ ಹೇಗಾದರೂ ಇದೆಯಲ್ಲ ಅಂತ ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾತ್ರೂಮ್ ಕಟ್ಟೋದಾಗಲಿ, ಅಲ್ಲಿ ಏನೋ ಒಂದು ಕಚಡಗಳು ತುಂಬಿಸೋದಾಗಲಿ ಅದೆಲ್ಲ ಮಾಡೋಂಗಿಲ್ಲ. ಯಾವುದೇ ಕಾರಣಕ್ಕೂ ಈ ಭಾಗವನ್ನು ಎಕ್ಸ್ಟೆನ್ಷನ್ ಮಾಡೋಂಗಿಲ್ಲ, ಹಿಂದ್ಗಡೆ ಗೋಡೆ ಕಟ್ಟಂಗಿಲ್ಲ. ಆ ರೀತಿ ಕಟ್ಕೊಂಡಿಲ್ಲ ಅಂತಂದರೆ ಅಲ್ಲಿ ಮೆಟ್ಲಿರ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಅಲ್ಲಿ ಗೋಡೆ ಕಟ್ಕೊಂಡು ಅಲ್ಲಿ ಬಾತ್ರೂಮ್ ಕಟ್ಕೊಂಡು ಅಲ್ಲೇನಾದರೂ ತುಂಬಿಸಿಟ್ಕೊಂಡಾಗ ಸಮಸ್ಯೆಗಳು ಉಂಟಾಗುತ್ತೆ. ಆ ಗ್ರಹದ ಕಾರಕತ್ವಗಳಿಗೆ ಸಮಸ್ಯೆ ಆಗುತ್ತೆ. ಆ ಗ್ರಹಗಳ ಕಾರಕತ್ವಗಳಿಗೆ ಪೆಟ್ಟು ತಿನ್ನುತ್ತೆ. ಅದು ನಿಮಗೆ ಸಮಸ್ಯೆಗಳು ಉಂಟು ಮಾಡುತ್ತೆ. ಈ ಭಾಗದಲ್ಲಿ ಎಕ್ಸ್ಟೆನ್ಷನ್ ಆಯಿತು ಅಂತಂದರೆ ಆಕ್ಸಿಡೆಂಟ್ಗಳಾಗುತ್ತೆ. ನಾನು 30 ವರ್ಷಗಳಿಂದ ನನ್ನ ಅನುಭವವನ್ನು ಹಂಚ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅನೇಕ ಗ್ರಂಥಗಳನ್ನು ಓದಿದ್ದೀನಿ, ಅನೇಕ ಗುರುಗಳ ಹತ್ರ ನಾನು ಕಲ್ತಿದ್ದೀನಿ. ಆ ಒಂದು ಅನುಭವವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ಈ ಭಾಗವನ್ನು ಎಕ್ಸ್ಟೆನ್ಷನ್ ಮಾಡಬಾರ್ದು. ಮೆಟ್ಲು ಕಟ್ಕೊಬೋದು. ಆ ಮೆಟ್ಲು ಕೆಳಗಡೆ ಯಾವುದೇ ಕಾರಣಕ್ಕೂ ಕಚಡಗಳನ್ನು ತುಂಬಿಸ್ಬಾರ್ದು, ಬಾತ್ರೂಮ್ ಕಟ್ಟಬಾರ್ದು. ಅದೇ ರೀತಿ ಆಗ್ನೇಯ ದಿಕ್ಕು ಸಾಮಾನ್ಯವಾಗಿ ಇದು ಉಚ್ಚಸ್ಥಾನ ಅಂತ ಕರೀತಾರೆ. ಆಗ್ನೇಯ ದಕ್ಷಿಣ ದಿಕ್ಕು ಉಚ್ಚಸ್ಥಾನ ಅಂತ ಕರೀತಾರೆ. ಅಲ್ಲಿ ಬಾಲ್ಕನಿ ಕಟ್ಕೊಬೋದು, ಬೆಳಿಬೋದು, ಅಥವಾ ಆ ಥರ ಎಲ್ಲ ಏನೇನೋ ಹೇಳ್ತಾರೆ. ಅದು ಶಾಸ್ತ್ರದ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಕಾರಣಕ್ಕೂ ಇದನ್ನು ಬೆಳೆಸಂಗಿಲ್ಲಪ್ಪ ಅಂತೇಳ್ಬಿಟ್ಟು. ಅದನ್ನು ಬೆಳೆಸ್ತು ಅಂತಂದರೆ ಆಗ್ನೇಯ ಮೂಲೆ ಪೆಟ್ಟು ತಿನ್ನುತ್ತೆ. ಯಾವುದೇ ಕಾರಣಕ್ಕೂ ನೋಡಿ, ಈ ಮೆಟ್ಲು ಬಂದು ಈ ಗೋಡೆ ಎಕ್ಸ್ಟೆನ್ಷನ್ ಆಯಿತು ಅಂತಂದರೆ ಅದು ಆಗ್ನೇಯ ಮುಂದಕ್ಕೆ ಬರುತ್ತೆ, ನೈಋತ್ಯ ಕಡಿಮೆ ಆಗುತ್ತೆ. ಇಲ್ಲಿ ಆಗ್ನೇಯ ಮುಂದಕ್ಕೆ ಬರುತ್ತೆ, ಅಲ್ಲಿ ಈಶಾನ್ಯ ಕಡಿಮೆ ಆಗುತ್ತೆ. ಈ ಒಂದು ಉದ್ದೇಶದಿಂದ ಎಲ್ಲೇ ನೀವು ಬೆಳೆಸಿದ್ರೂ ಅದು ಇಡೀ ಮನೆಗೆ ಸಮಸ್ಯೆಗಳು ಉಂಟು ಮಾಡುತ್ತೆ, ಇಡೀ ಸದಸ್ಯರಿಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಆ ಕಾರಣದಿಂದ ಇಲ್ಲೂ ಸಹ ಆ ಗೋಡೆಯನ್ನು ಕಟ್ಟದೆ ನೀವು ಮೆಟ್ಲು ಮಾಡಿ ಅಲ್ಲಿ ಬಾತ್ರೂಮ್ ಕಟ್ಟದೇ ಇತ್ತು ಅಂದರೆ ಅದ್ಭುತವಾಗಿ ನೀವು ಮಾಡ್ಕೊಬೋದು, ಏನು ಸಮಸ್ಯೆ ಇಲ್ಲ. ಅದೇ ರೀತಿ ಇಲ್ಲಿ ಕಟ್ಕೊಬೋದು, ಇಲ್ಲಿ ಕಟ್ಕೊಬೋದು, ಇಲ್ಲಿ ಕಟ್ಕೊಬೋದು. ಈಗ ಬರೆದಿರೋ ಅಂಥ ಎಲ್ಲ ಭಾಗಗಳಲ್ಲೂ ಮೆಟ್ಟಲನ್ನು ಮಾಡ್ಕೊಬೋದು. ಒಂದೇ ಒಂದು ಕಂಡೀಷನ್ ಏನು ಅಂತಂದರೆ ಈ ಗೋಡೆಯನ್ನು ಬೆಳೆಸಬಾರ್ದು. ಅದು ಇಲ್ಲಿ ಬೆಳೀತು ಅಂತಂದರೆ ಆಗ್ನೇಯ ಕಡಿಮೆ ಆಗುತ್ತೆ, ಈಶಾನ್ಯ ಬೆಳೆಯುತ್ತೆ. ಎರಡು ಕಾರ್ನರ್ಗಳಿಗೂ ಪೆಟ್ಟು ಬೀಳುತ್ತೆ. ಎರಡು ಕಾರ್ನರ್ಗಳಿಗೂ ಪೆಟ್ಟು ಬಿತ್ತು ಅಂತಂದರೆ ಗ್ರಹಗಳ ಕಾರಕತ್ವಗಳು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಆ ಕಾರಕತ್ವಗಳೇ ನಿಮ್ಗೆ ಸಿಗೋದಿಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ, ಇದು ವಾಯುವ್ಯ ಮೂಲೆ ಉತ್ತರದ ಕಡೆ ಯಾವುದೇ ಕಾರಣಕ್ಕೂ ಬೆಳೆಯಂಗಿಲ್ಲ. ಅಲ್ಲಿ ಬೆಳೀತು ಅಂತಂದ್ರೂ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇಲ್ಲಿ ಈ ಕಡೆ ಇದು ಉಚ್ಚಸ್ಥಾನ, ಇದು ಉಚ್ಚಸ್ಥಾನ, ಇದು ಉಚ್ಚಸ್ಥಾನ, ಇದು ಉಚ್ಚಸ್ಥಾನ. ಇಲ್ಲಿ ಇದನ್ನು ಬೆಳೆಸ್ಬೋದು, ಯಾವುದು ಬಾಲ್ಕನಿಗಳನ್ನು ಬೆಳೆಸ್ಬೋದು ಅಂತೇಳ್ಬಿಟ್ಟು ಹೇಳ್ತಾರೆ. ಅದು ಯಾವುದೇ ಕಾರಣಕ್ಕೂ ಸಮಂಜಸ ಅಲ್ಲ. ಯಾಕಂದರೆ ಶಾಸ್ತ್ರದಲ್ಲೇ ಎಲ್ಲೂ ಬರೆದಿಲ್ಲ, ಶಾಸ್ತ್ರಗಳು ಅದನ್ನು ನಿರಾಕರಿಸ್ತವೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ಈ ಗೋಡೆಗಳು ಬೆಳೆಯಂಗಿಲ್ಲ. ಈ ಗೋಡೆಗಳು ಎಕ್ಸ್ಟೆನ್ಷನ್ ಆಗದೆ ನೀವು ಮೆಟ್ಲು ಕಟ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಕಟ್ಕೊಬೋದು. ತುಂಬ ಜನ ಏನು ಹೇಳ್ತಾರೆ ಅಂತಂದರೆ ಈ ಭಾಗದಲ್ಲಿ ನಾರ್ತ್ ಈಸ್ಟಲ್ಲಿ ಮೆಟ್ಲು ಹಾಕಂಗಿಲ್ಲ, ಅಲ್ಲಿ ವೆಯ್ಟ್ ಬೀಳುತ್ತೆ, ಅಲ್ಲಿ ಭಾರ ಆಗುತ್ತೆ ಅನ್ನೋವಂಥದ್ದು ತುಂಬ ಜನ ಹೇಳ್ತಾರೆ. ಹಾಗಾಗಿ ಇಲ್ಲಿರೋವಂಥ ಮೆಟ್ಲನ್ನು ತೆಗೆಸ್ತಾರೆ, ಇಲ್ಲಿರೋವಂಥ ಕಟ್ಟಡಗಳನ್ನು ತೆಗೆಸ್ತಾರೆ, ಇಲ್ಲಿರೋವಂಥ ಏನಾದರೂ ಎಕ್ಸ್ಟೆನ್ಷನ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕಿತ್ತಾಕಿಸ್ತಾರೆ. ಮೆಟ್ಲುಗಳು ಕೆಳಗಡೆ ನಡ್ಕೊಂಡು ಹೋಗೋವಂಥ ಮೆಟ್ಲುಗಳು ಸಹ ಕಿತ್ತಾಕಿಸ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನು ಅಲ್ಲಿ ಭಾರ ಆಗಲ್ಲ. ಯಾಕೆಂತಂದರೆ ನೀವು ಸರಿಯಾಗಿ ಯೋಚನೆ ಮಾಡಬೇಕು, ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಇಲ್ಲಿ ಕಾರ್ನರಲ್ಲೂ ಒಂದು ಪಿಲ್ಲರ್ ಬಂದೇ ಬರುತ್ತೆ, ಆ ಕಡೆ ಈ ಕಡೆ ಗೋಡೆಗಳು ಬಂದೇ ಬರುತ್ತೆ. ಇಲ್ಲಿ ಪಿಲ್ಲರು ಈ ಗೋಡೆಗಳು ಬಂತು ಅಂತಂದರೆ ಅದು ಭಾರ ಆಗಲ್ವಾ? ಭಾರ ಆಗೇ ಆಗುತ್ತೆ ತಾನೆ. ಆ ಕಾರಣಕ್ಕೋಸ್ಕರ ಮೆಟ್ಲಿದ್ದರೆ ಏನೂ ಸಮಸ್ಯೆ ಆಗಲ್ಲ.
ಒಂದೇ ಒಂದು ನಿಯಮ ಏನು ಅಂತಂದರೆ ಆ ಗೋಡೆ ಎಕ್ಸ್ಟೆನ್ಷನ್ ಆಗಬಾರ್ದು. ಶಾಸ್ತ್ರಗಳ ಪ್ರಕಾರ ಆ ಗೋಡೆ ಎಕ್ಸ್ಟೆನ್ಷನ್ ಆಯಿತು ಅಂದರೆ ಆ ಗುರು ಮತ್ತು ಕೇತುಗಳ ಕಾರಕತ್ವಗಳೇನಿದೆ ಅದಷ್ಟು ಒದೆ ತಿನ್ನುತ್ತೆ. ಅದೇ ರೀತಿ ಎಲ್ಲ ಕಡೆಗೂ ಅಷ್ಟೇ, ಬುಧ ಇರ್ಬೋದು, ರವಿ ಇರ್ಬೋದು, ಕುಜ ಇರ್ಬೋದು, ಶನಿ ಇರ್ಬೋದು. ಈ ಒಂದು ಇಲ್ಲಿ ಇದು ಸೋಮಸೂತ್ರ, ಇದು ಬ್ರಹ್ಮಸೂತ್ರ ಹರಿಯುವಂಥ ಈ ಜಾಗ ಆಗಿರೋದ್ರಿಂದ ಇಲ್ಲಿ ಫ್ರೀಯಾಗಿ ಬಿಡಬೇಕಾಗುತ್ತೆ. ಮನೆಯಲ್ಲಿ ಇಲ್ಲಿ ಕಟ್ಕೊಬೋದು. ಅದಕ್ಕೆಲ್ಲ ಕೆಲವು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಅನುಸರಿಸಿದ್ರೆ ಮಾತ್ರ ಅಲ್ಲಿ ನೀವು ಮೆಟ್ಲನ್ನು ಹಾಕ್ಕೊಬೋದು. ಸುಮ್ಮನೆ ಅಲ್ಲಿ ಮೆಟ್ಲು ಕಟ್ಟಂಗಿಲ್ಲ, ಆಮೇಲೆ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸೂತ್ರಗಳು ಹರಿಯುವಂಥ ಜಾಗದಲ್ಲಿ ಈ ಕಡೆಯಿಂದ ಎನರ್ಜಿ, ಇಲ್ಲಿಂದ ಇಲ್ಲಿ ಎನರ್ಜಿ ಹರಿಯುವಂಥ ಜಾಗ, ಆಮೇಲೆ ಎಲ್ಲವೂ ಸೇರಿ ಇಲ್ಲಿ ಬಂದು ಬ್ರಹ್ಮಸ್ಥಾನದಲ್ಲಿ ಒಂದಕ್ಕೊಂದು ಮಿಲನ ಆಗುವಂಥ ಜಾಗ ಆಗಿರೋದ್ರಿಂದ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಲು ಬರೋಂಗಿಲ್ಲ. ಬ್ರಹ್ಮಸ್ಥಾನದಲ್ಲಿ ಯಾವುದೇ ಭಾರ ಹಾಕಂಗಿಲ್ಲ. ಓಪನ್ ಟು ಸ್ಕೈ ಕೊಟ್ಟರೆ ತುಂಬ ಅದ್ಭುತವಾಗಿ ಮನೆ ಅದ್ಭುತವಾಗಿ ಬೆಳೆಯುತ್ತೆ. ಎಲ್ಲ ರೀತಿಯಲ್ಲೂ ಉತ್ತರೋತ್ತರ ಅಭಿವೃದ್ಧಿಗಳು ಉಂಟಾಗುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಮೆಟ್ಟಲನ್ನು ಹೇಗೆ ನಿರ್ಮಾಣ ಮಾಡ್ಕೊಬೇಕು ಅನ್ನೋವಂಥದ್ದನ್ನು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಷಯಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.